guys, welcome back to my YouTube channel. Today we are going to a resort in Mauritius, Maldives, no, in Jamaica. This is Hyatt Zilara, which is located in Montego Bay, and it's 2 hours drive from Kingston. ಇವಾಗ ರೆಡಿ ಆಗ್ತಾ ಇದ್ದೀವಿ, ಹೊರಡ್ತಾ ಇದ್ದೀವಿ. ಇನ್ನೇನು 9 ಆಯಿತು, ಗೊತ್ತಿಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಹೋಪ್ ವಿ ಆರ್ ನಾಟ್ ಸ್ಟಾಪಿಂಗ್ ಎನಿವೇರ್. ಲೆಟ್ಸ್ ಸಿ ವಾಟ್ ಟೈಮ್ ವಿ ಗೋನ್ ರೀಚ್. ರೆಡಿ ಆಗಿ ಹೊರಟಿ ಎಲ್ಲ ಹೋಗ್ತಾ ಇದ್ರಿ. ಆಮೇಲೆ ಬುಲೆವಾರ್ಡ್ವರೆಗೂ ರೀಚ್ ಆದ್ರಿ. ಆಮೇಲೆ ಸಡನ್ನಾಗಿ ರಿಯಲೈಸ್ ಆಯಿತು ಗ್ರಿಲ್ಲೇ ಹಾಕಿಲ್ಲ ಅಂತ. ತಿರ್ಗಾ ವಾಪಸ್ ಬಂದು ಗ್ರಿಲ್ ಹಾಕಿ ಆಮೇಲೆ ತಿರ್ಗಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಸೊ ಇವಾಗ ಹೈವೇ ರೀಚ್ ಆದ್ರಿ. ಆಮೇಲೆ ಟೋಲ್ ಎಲ್ಲ ಪೇ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ ಅಬೌಟ್ 2 hours ಐ ಗೆಸ್ ಬೈ ದ ಟೈಮ್ ವಿ ರೀಚ್ ದ ರೆಸಾರ್ಟ್. ಫೈನಲಿ ವಿ ರೀಚ್ಡ್ ಆ್ಯಂಡ್ ಇದು ಲಾಬಿ. ಇಲ್ಲಿ ಚೆಕ್ ಇನ್ ಮಾಡಬೇಕು. ಸೊ ಚೆಕ್ ಇನ್ ಮಾಡೋಕ್ಕೆ ಯೂಶ್ವಲಿ ನಾವು 3 o'clock ರೀಚ್ ಆಗಬೇಕು. ಬಟ್ ಇಲ್ಲಿ 1 hour ಮುಂಚೆ ಬಂದಿರೋದ್ರಿಂದ ಅವರು ರೂಮ್ ಕೊಡಲ್ಲ, ಇವಾಗಲೇ 3 o'clock ಕೊಡೋದು. ಸೊ ಬಿಕಾಸ್ ದ ನೆಕ್ಸ್ಟ್ ಗೆಸ್ಟ್ ಬಿಟ್ಟು ಹೋಗಿರೋರು ಅವ್ರದ್ದು ಹೌಸ್ ಕೀಪಿಂಗ್ ಅವ್ರು ಕ್ಲೀನ್ ಮಾಡ್ತಿರ್ತಾರೆ. ಸೊ ಅಲ್ಲಿವರೆಗೂ ನಾವು ಪ್ರಾಪರ್ಟಿಲಿ ಏನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ರೆಸ್ಟೋರೆಂಟಿಗೆ ಹೋಗ್ಬೋದು, ಪೂಲ್ಗೆ ಹೋಗ್ಬೋದು, ಊಟ ಮಾಡೋಕ್ಕೆ ಹೋಗ್ಬೋದು. ಸೊ ನಾವು ಲಂಚ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಊಟಕ್ಕೆ ಹೋದಾಗ ಏನಾಯಿತು ಗೊತ್ತಾ, ಇಂಡಿಯನ್ ಚೆಫ್ ಇದ್ದ. ಅವ್ನು ನಮ್ಮನ್ನು ಮಾತಾಡಿಸ್ದ. ಅವನು ಹೇಳ್ದ ನಮಗೆ ನಾಳೆ ಎಲ್ಲ ನಮಗೆ ಏನು ಬೇಕಾದ ಮಾಡಿಕೊಡ್ತೀನಿ ಅಂತ, ಡಿಫ್ರೆಂಟ್ ವೆರೈಟಿ ಫುಡ್ಡು, ಇಂಡಿಯನ್ ಫುಡ್ ಮಾಡಿಕೊಡ್ತೀನಿ ಅಂತ. ಓಕೆ ಅಂತ ಅಂದ್ರಿ. ಆಮೇಲೆ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಡಿಫ್ರೆಂಟ್ ಪೇಸ್ಟ್ರೀಸ್ ಎಲ್ಲ ಇತ್ತು, ತುಂಬ ಪೇಸ್ಟ್ರೀಸ್ ಇತ್ತು. ಸೊ ಡೆಸರ್ಟ್ ವಾಸ್ ರಿಯಲಿ ನೈಸ್ ಆ್ಯಸ್ ವೆಲ್. ಊಟ ಮಾಡಿಕೊಂಡು ಲಾಬಿಗೆ ಹೋಗ್ಬಿಟ್ಟು ಕೀ ಇಸ್ಕೊಂಡು ಆಮೇಲೆ ಬೆಲ್ ಬಾಯ್ನ ಕರ್ಕೊಂಡು ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಅವನು ನ್ಯೂ ಸೆಕ್ಷನ್ ಬಗ್ಗೆ ಮಾತಾಡ್ತಿದ್ದ. ನ್ಯೂ ಬಿಲ್ಡಿಂಗ್ ಅಂತೆ ನಮಗೆ ಕೊಟ್ಟಿರೋದು. ಅದು ಇವಾಗ ರಿನೋವೇಟ್ ಎಲ್ಲ ಮಾಡಿದ್ದಾರೆ, ಹೊಸ ಬಿಲ್ಡಿಂಗು. ಮುಂಚೆ ಅದೇನೋ ರೋಸಾಲ್ ಅಂತ ಇತ್ತಂತೆ. ಸೊ ಇವಾಗ ಹೈಯೆಟ್ ಅವ್ರು ತೊಗೊಂಡಿದ್ದಾರೆ ಅದನ್ನು. ಸೊ ಇವಾಗ ಹೊಸ ಬಿಲ್ಡಿಂಗಿಗೆ ನಾವು ಹೋಗ್ತಾ ಇರೋದು. ಅಲ್ಲಿ ನಮಗೆ ರೂಮ್ ಇರೋದು ಇವಾಗ. ಆ್ಯಕ್ಚುಲಿ ಎಲ್ಲ ರೆಸಾರ್ಟಲ್ಲೂ ಬೆಲ್ ಬಾಯ್ ಇರ್ತಾರೆ. ಅವ್ರು ನಿಮ್ಮ ಲಗೇಜು, ಸೂಟ್ಕೇಸು ಎಲ್ಲ ತೊಗೊಂಡೋಗಿ ನಿಮ್ಮ ರೂಮಲ್ಲಿ ಇಡ್ತಾರೆ. ಆಮೇಲೆ ನೀವು ಬೇಕಾದ್ರೆ ಅವ್ರಿಗೆ ಟಿಪ್ ಕೊಡ್ಬೋದು. ಆಮೇಲೆ ನಿಮ್ಮ ಚೆಕ್ಔಟ್ ಆಗಬೇಕಾದ್ರೂ ಬೇಕಾದ್ರೆ ಅವ್ರನ್ನ ಕರಿಬೋದು. ಅವರೇ ನಿಮ್ಮ ಲಗೇಜ್ ಎಲ್ಲ ತೊಗೊಂಡೋಗಿ ನಿಮ್ಮ ಕಾರ್ ಒಳಗಡೆನೂ ಇಡ್ತಾರೆ. ನಾನು ಹೈಯೆಟ್ಟಿಗೆ ಸುಮಾರು ಸತಿ ಬಂದಿದ್ದೀನಿ, ಒಂದು 3-4 times ಏನೋ ಬಂದಿದ್ದೀನಿ. ಬಟ್ ಆದರೆ ಈ ಸೆಕ್ಷನ್, ಈ ಬಿಲ್ಡಿಂಗಲ್ಲಿ ಇಲ್ಲ ನಾವು. ಸೊ ಈ ಬಿಲ್ಡಿಂಗಲ್ಲಿ ಇದೇ ಫಸ್ಟ್ ಟೈಮ್ ನಾವು ರೂಮ್ ಇರ್ತಾ ಇರೋದು. ಸೊ ನೋಡೋಣ ಹೆಂಗಿದೆ ಅಂತ, ಬನ್ನಿ. ಸೊ ಇದೇ ನಮ್ಮ ರೂಮು. ಬನ್ನಿ ಒಳಗಡೆ ಹೋಗೋಣ. ಇದೇ ಬಾತ್ರೂಮು. ಸೊ ಒಂದು ಟಬ್ಬು ಕೂಡ ಇದೆ. ಬಾತ್ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ ಅನಿಸುತ್ತೆ ಅಲ್ಲ. ಆಮೇಲೆ ಇಲ್ಲಿ ಪ್ಯಾಸೇಜ್ ಇದೆ. ಪ್ಯಾಸೇಜಲ್ಲಿ ಒಂದು ಮಿರರ್ ಇಟ್ಟಿದ್ದಾರೆ ರೆಡಿ ಆಗೋಕ್ಕೆ ಎಲ್ಲ. ಆಮೇಲೆ ಕಬೋರ್ಡ್ ಒಳಗಡೆ ಸೇಫ್ ಲಾಕರ್ ಇಟ್ಟಿದ್ದಾರೆ. ಇದು ನೀವೇನಾರ ಥಿಂಗ್ಸ್ ಇಟ್ಕೋಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಫೋನು, ವಾಚು ಎಲ್ಲ ನೀವು ಪೂಲ್ಗೆ ಹೋಗ್ಬೇಕಾದ್ರೆ ಪೂಲಲ್ಲೆಲ್ಲ ವೆಟ್ ಆಗುತ್ತಲ್ಲ, ಸೊ ಇಲ್ಲಿ ಇಟ್ಬಿಟ್ಟು ಹೋಗ್ಬೋದು. ಆಮೇಲೆ ರೂಮು ತುಂಬ ಚೆನ್ನಾಗಿದೆ. ಒಂದು ಟಿ ವಿ ಇದೆ, ಬೆಡ್ ಇದೆ, ಸೋಫಾ ಬೇರೆ ಇದೆ. ಆಮೇಲೆ ಪ್ಯಾಟಿಯೋ ಈಸ್ ದ ಬೆಸ್ಟ್ ಆ್ಯಕ್ಚುಲಿ. ಈ ಪಾರ್ಟ್ ನನಗೆ ತುಂಬ ಇಷ್ಟ ಆಯಿತು. ಒಂದು ಇದಿದೆ, ಕಾಟ್ ಬೇರೆ ಇಟ್ಟಿದ್ದಾರೆ ಇಲ್ಲಿ. ಆಮೇಲೆ ವ್ಯೂ ಅಂತೂ ಸಖತ್ತಾಗಿದೆ. ಈ ರೂಮ್ದು ಬಾಲ್ಕನಿ ತುಂಬ ಚೆನ್ನಾಗಿದೆ ಅಲ್ಲ. ಒಂದು ಕಾಟ್ ಇದೆ, ಎಲ್ಲ ರಿಲ್ಯಾಕ್ಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ವ್ಯೂ ಅಂತೂ ಸಖತ್ತಾಗಿದೆ. ಬ್ರೆತ್ ಟೇಕಿಂಗ್ ವ್ಯೂಸು ತುಂಬ ಚೆನ್ನಾಗಿದೆ. ಬೀಚ್ ಕಾಣಿಸ್ತಿದೆ. ಆಮೇಲೆ ಕೆಳಗಡೆ ಬಾರ್ ಕಾಣಿಸ್ತಿದೆ. ಆಮೇಲೆ ದ ಫುಲ್ ಓಪನ್ ಏರಿಯಾ ಕಾಣಿಸ್ತಿದೆ. ಸೊ ಒಳ್ಳೆ ವ್ಯೂ ಸಿಕ್ಕಿದೆ ನಮಗೆ. ನಾವು ಲಗೇಜೆಲ್ಲ ಇಟ್ಬಿಟ್ಟು ಕೆಳಗಡೆ ವಾಕ್ ಹೋಗೋಣ ಅಂತ ಹೋದ್ರಿ. ಹಂಗೆ ಕಾಫಿ ಶಾಪ್ಗೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಕೆಳಗಡೆ. ಸೊ ಲಿಫ್ಟಿಂದ ಕೆಳಗಡೆ ಹೋಗಬೇಕು. ಆಮೇಲೆ ಹೊರಗಡೆ ಹೋಗಿ ಅಲ್ಲೇ ಒಂಚೂರು ಆ ಕಡೆ ಎಲ್ಲ ರೈಟ್ ಸೈಡ್ ಹೋದರೆ ಅಲ್ಲಿ ಕಾಫಿ ಶಾಪು, ಐಸ್ ಕ್ರೀಮ್ ಶಾಪ್ ಎಲ್ಲ ಇದೆ. ಬನ್ನಿ ಕಾಫಿ ಶಾಪ್ಗೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಆಮೇಲೆ ಬರೋಣ.
ಈ ಸೆಕ್ಷನ್ ತುಂಬ ಇಷ್ಟ ಆಯಿತು ಹೈಯಟಿಂದು, ಯಾಕಂದರೆ ಕೆಳಗಡೆ ಹೋದರೆ ಮೇನ್ ಬೊಫೆಗೆ ಸಖತ್ ಹತ್ರ. ಆಮೇಲೆ ಕಾಫಿ ಶಾಪ್ ಇದೆ ಹತ್ರ, ಅಲ್ಲೇ ಪಕ್ಕದಲ್ಲೇ ಇದೆ. ಆಮೇಲೆ ಸ್ಪೋರ್ಟ್ಸ್ ಬಾರು ಪಕ್ಕದಲ್ಲೇ ಇದೆ. ಆಮೇಲೆ ಸ್ಪಾನು ಹತ್ರ ಇದೆ. ಆಮೇಲೆ ಫೋಟೋ ಬೂತ್ ಇದೆ. ಸೊ ಎಲ್ಲದಕ್ಕೂ ತುಂಬ ಹತ್ರ, ಜಾಸ್ತಿ ನಡೆಯೋದಿಲ್ಲ ಏನಿಲ್ಲ. ಬೀಚ್ಗೂ ಹತ್ರ, ಪೂಲ್ಗೂ ಹತ್ರ, ಬಾರ್ಗೂ ಹತ್ರ. ಸೊ ನನಗೆ ಈ ಸೆಕ್ಷನ್ ಸಖತ್ ಇಷ್ಟ ಆಯಿತು. ಯೂಶ್ವಲಿ ಎವ್ರಿ ನೈಟು ರೆಸಾರ್ಟ್ಸಲ್ಲಿ ಏನಾರು ಶೋಸು ನಡೀತಾ ಇರುತ್ತೆ. 7 o'clock ಸ್ಟಾರ್ಟ್ ಆಗುತ್ತೆ. ಯಾವ ಥರದ ಶೋಸ್ ಇರ್ಬೋದು, ಲೈಕ್ ಡ್ಯಾನ್ಸ್ ಇರ್ಬೋದು, ಲೈಕ್ ಎನಿ ಎಂಟರ್ಟೈನ್ಮೆಂಟ್. ಸೊ ಮ್ಯಾಜಿಕ್ ಇರ್ಬೋದು ಆರ್ ಎನಿಥಿಂಗ್ ವಾಟ್ ಎವರ್ ದೇ ವಾಂಟ್ ಟು ಪ್ರೆಸೆಂಟ್. ಸೊ ಇಲ್ಲೂ ನಡೆಯುತ್ತೆ. ಸೊ ಅದಕ್ಕೆ ಎಲ್ಲ ಲೈಟ್ಸ್ ಎಲ್ಲ ಹಾಕಿ ಎಲ್ಲ ಅರೇಂಜ್ ಮಾಡ್ತಿರ್ತಾರೆ. ಸೊ ಅದು ಇಲ್ಲೇ ಇರೋದು. ಸೊ ಈ ಬಿಲ್ಡಿಂಗಲ್ಲಿ ಇರೋದ್ರಿಂದ ನಮಗೆ ಸಖತ್ ಯೂಸ್ಫುಲ್ ಇದೆ. ನಮಗೆಲ್ಲ ಅಡ್ವಾಂಟೇಜ್ ಇದೆ. ಯಾಕಂದರೆ ನಾವು ಕಾಫಿ ಶಾಪ್ ಹತ್ರ ಇದೆ, ಸ್ಪೋರ್ಟ್ಸ್ ಬಾರ್ ಹತ್ರ ಇದೆ, ಫೋಟೋ ಬೂತ್ ಹತ್ರ ಇದೆ, ಬೊಫೆ ಹತ್ರ ಇದೆ, ಮೇನ್ ಬೊಫೆ ಹತ್ರ ಇದೆ. ಆಮೇಲೆ ಶೋಸ್ಗಳು ಇಲ್ಲೇ ನಡೆಯೋದು ರಾತ್ರಿ ಹೊತ್ತು. ಸೊ ಸಖತ್ ಬೆನಿಫಿಟ್ ಇದೆ. ಬರೀ ಐಸ್ ಕ್ರೀಮ್ ಶಾಪ್ ಅಲ್ಲ, ಇದು ಕೆಫೆನೂ ಕೂಡ. ಆಮೇಲೆ ಪೇಸ್ಟ್ರೀಸು ಇಟ್ಟಿದ್ದಾರೆ. ಸೊ ಇದು ಬೆಳಗ್ಗೆ 9 ರಾತ್ರಿ 9 ಓಪನ್ ಇರುತ್ತೆ. ಸೊ ಯಾವ ಟೈಮಿಗೆ ಬೇಕಾದ್ರೂ ಬಂದು ನೀವು ಈ ಐಸ್ ಕ್ರೀಮು ಅಥವಾ ಕಾಫಿ ಏನು ಬೇಕಾದ್ರೂ ತೊಗೋದು. ಪೀಪಲ್ಲು ಹೂ ಆರ್ ಕಾಫಿ ಅಡಿಕ್ಟೆಡ್, ಅವ್ರಿಗಂತೂ ಒಳ್ಳೆ ಅಡ್ವಾಂಟೇಜ್ ಇದೆ. ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಕಾಫಿ ಅಂತೂ ಕೊಡ್ತಾ ಇರ್ತಾರೆ ಅವರು. ಎಷ್ಟು ಸತಿ ಬೇಕಾದ್ರೂ ಕಾಫಿ ಕುಡಿಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅನಿಸುತ್ತೆ ಕೆಫೆನ. ಐಸ್ ಕ್ರೀಮು, ಪೇಸ್ಟ್ರೀಸ್ ಎಲ್ಲ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಸೊ ನಾವಿಲ್ಲಿ ಕಾಫಿ ತೊಗೊಂಡ್ರಿ, ಆಮೇಲೆ ಬೇರೆಯವರೆಲ್ಲ ಐಸ್ ಕ್ರೀಮ್ ತೊಗೊಂಡ್ರು. ನಾವಿಲ್ಲಿ ಬಂದು ಕೂತ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀವಿ. ಕುಡಿದ್ಬಿಟ್ಟು ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಆಮೇಲೆ ಸಡನ್ನಾಗಿ ಗ್ಯಾಪ್ನ ಬಂತು. ನಾವು ಏಷ್ಯನ್ ರೆಸ್ಟೋರೆಂಟ್ಗೆ ರಿಸರ್ವ್ಡ್ ಮಾಡಿದ್ರಿ ಟೇಬಲ್ಲು. ಸೊ ಅಲ್ಲಿಗೆ ಹೋಗಬೇಕು ಬೇಗ ರೆಡಿಯಾಗಿ ಅಂದ್ಬಿಟ್ಟು, ಅಲ್ಲಿ ಕರೆಕ್ಟ್ ಟೈಮಿಗೆ ಹೋಗಬೇಕಾಗತ್ತೆ. ಸೊ ಅದಕ್ಕೆ ರೆಡಿ ಆಗಿ ಆಮೇಲೆ ರೆಸ್ಟೋರೆಂಟಿಗೆ ಹೋದ್ರಿ. ಏಷ್ಯನ್ ರೆಸ್ಟೋರೆಂಟಲ್ಲಿ ಫುಡ್ಡು ಪರವಾಗಿಲ್ಲ, ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾವು ಇದು ಶೋ ನೋಡೋಕ್ಕೆ ಹೋದ್ರಿ. ಶೋ ನೋಡೋಕ್ಕೆ ಹೋಗೋಣ ಅಂದರೆ ಜಾಗನೇ ಇಲ್ಲ ಕೂತ್ಕೊಳ್ಳೋಕ್ಕೆ, ಎಲ್ಲರೂ ಬಂದುಬಿಟ್ಟಿದ್ರು ಜನ. ಆಮೇಲೆ ಸಡನ್ನಾಗಿ ರಿಯಲೈಸ್ ಆಯಿತು, ನಮ್ಮ ಬಾಲ್ಕನಿಯಿಂದನೇ ನಮಗೆ ಶೋ ಎಲ್ಲ ಕಾಣಿಸುತ್ತೆ. ಸೊ ನಾವು ಯಾಕೆ ಬೇರೆ ಕಡೆ ಕೂತ್ಕೋಬೇಕು ಅಂತ. ಅದಕ್ಕೆ ನಾವು ರೂಮ್ಗೆ ಹೋದ್ರಿ. ರೂಮಿಂದನೇ ಬಾಲ್ಕನಿಯಿಂದನೇ ನಾವು ಶೋ ಎಲ್ಲ ನೋಡ್ತಾಯಿದ್ರಿ, ಡ್ಯಾನ್ಸು ಅದು ಇದು. ನಮ್ಮ ರೂಮ್ಗೆ ಹೋಗ್ಬಿಟ್ಟು ನಾವು ಅಲ್ಲಿಂದ ಶೋ ನೋಡ್ತಾ ಇದ್ದೀವಿ. ಇದೇ ಶೋ, ಈ ಥರ ಡ್ಯಾನ್ಸು ಅದು ಇದು ಏನೋ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಲಾಸ್ಟ್ ಟೈಮ್ ಬಂದಾಗ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಶೋನ. ಈ ಸತಿ ಓಕೆ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತು. ನಾವು ಮೇನ್ ಬಫೆಯಲ್ಲಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಇವಾಗ ಪೂಲ್ಗೆ ಹೋಗೋಣ ಅಂದ್ಬಿಟ್ಟು ರೂಮ್ಗೆ ಹೋಗ್ತಾ ಇದ್ದೀವಿ. ಪೂಲ್ಗೆ ಹೋಗಿರೋದು ಮತ್ತು ಬೀಚ್ಗೆ ಹೋಗಿರೋದು ವೀಡಿಯೋಸ್ ಹಾಕಿಲ್ಲ ನಾನು. ಆಮೇಲೆ ಪೂಲ್ಗಿಂದ ಬಂದಾದಮೇಲೆ ಸಾಯಂಕಾಲ ಒಂದು 5 o'clockಗೇನೋ ರೂಮಿಗೆ ಬಂದ್ರಿ. ಅದಾದಮೇಲೆ ಎಲ್ಲ ಶವರ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಇವಾಗ ಡಿನ್ನರಿಗೆ ಹೋಗ್ತಾಯಿದ್ದೀವಿ. ಇವತ್ತು ಜಮೈಕಾ ಫುಡ್ ಸ್ಟ್ರೀಟ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಅದಕ್ಕೆ ಡಿನ್ನರ್ ಎಲ್ಲ ಗಾರ್ಡನಲ್ಲಿ ಅರೇಂಜ್ ಮಾಡಿದ್ದಾರೆ. ಔಟ್ಡೋರ್ ಎಲ್ಲ ಇದು ಔಟ್ಡೋರ್ ಬೊಫೆ ಅರೇಂಜ್ ಮಾಡಿರೋದು. ಸೊ ಫಸ್ಟು ನಾವು ವಾಕ್ ಹೋಗೋಣ ಅಂತ ವಾಕಿಗೆ ಹೋಗ್ತಾಯಿದ್ರಿ. ಬಿಕಾಸ್ ತುಂಬ ಅರ್ಲಿ ಆಗಿತ್ತು ಡಿನ್ನರ್ ಮಾಡೋಕ್ಕೆ. ವಾಕ್ ಮುಗಿಸ್ಕೊಂಬಂದು ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ವಾಕ್ ಮಾಡೋಕ್ಕಂತೂ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಸಖತ್ ಸ್ಪೇಷಿಯಸ್, ಸಖತ್ ದೊಡ್ಡ ಪ್ರಾಪರ್ಟಿ ಆ್ಯಕ್ಚುಲಿ. ಹೈಯೆಟ್ಟದು 2 ಸೆಕ್ಷನ್ ಇದೆ, ಒಂದು ಅಡಲ್ಟ್ ಸೆಕ್ಷನ್ ಮತ್ತು ಒಂದು ಫ್ಯಾಮಿಲಿ ಸೆಕ್ಷನ್ನು. ನಾ ಫ್ಯಾಮಿಲಿ ಸೆಕ್ಷನಲ್ಲಿ ಇರೋದು. ಅಡಲ್ಟ್ ಸೆಕ್ಷನ್ನು ಆ ಕಡೆ ಇದೆ. ಅಲ್ಲಿ ವಾಕ್ ಮಾಡ್ಕೊಂಡು ಹೋಗಿ ಅಲ್ಲೊಂದು ಬ್ರಿಡ್ಜ್ ಇದೆ. ಅಲ್ಲಿ ಬ್ರಿಡ್ಜಲ್ಲಿ ಆ ಕಡೆ ಸೈಡ್ ನಡ್ಕೊಂಡು ಹೋದರೆ ಅಲ್ಲಿ ಅಡಲ್ಟ್ ಸೆಕ್ಷನ್ ಬಿಲ್ಡಿಂಗ್ ಇದೆ. ಅವ್ರದ್ದೇ ಸಪ್ರೇಟ್ ಬಿಲ್ಡಿಂಗ್ ಇದೆ. ನಾನು ಹೇಳ್ತಿದ್ನಲ್ಲ ಬ್ರಿಡ್ಜ್ ಬಗ್ಗೆ, ಇದೇ ಬ್ರಿಡ್ಜು. ಇಲ್ಲಿ ಡ್ರೋನ್ ಆಡ್ಸೋಕ್ಕೆ ಮತ್ತು ಫೋಟೋ ತಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಒಂದು ಸ್ವಲ್ಪ ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೊಂಡ್ರಿ. ಬಟ್ ಡ್ರೋನ್ ಆಡ್ಸೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನೈಟಲ್ಲಿ ಚೆನ್ನಾಗಿರಲ್ಲ ಡ್ರೋನ್ ಆಡ್ಸೋಕ್ಕೆ. ಬೆಳಗ್ಗೆ ಹೊತ್ತಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡು ಇವಾಗ ಡಿನ್ನರ್ಗೆ ಹೋಗ್ತಾಯಿದ್ದೀವಿ. 10,000 steps a day is a popular fitness goals. It equates to
equates to roughly 5 miles for most people. Whoever is watching this video till now, I want to tell you that it's very important to move 10,000 steps a day to maintain both physical and mental health. ವಾಕ್ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತೆ ನಾವು ಈ ಕಡೆ ಅಡಲ್ಟ್ ಸೆಕ್ಷನ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದೇ ನಾನು ಒಂದು ಬಿಲ್ಡಿಂಗ್ ಹೇಳ್ತಿದ್ನಲ್ಲ, ಅದು ಬರೀ ಅಡಲ್ಟ್ಸ್ಗೆ ಇರೋದು ಅಂತ, ಫ್ಯಾಮಿಲಿ ಅವ್ರಿಗೆ ಅಲ್ಲಿ ಹೋಗಂಗಿಲ್ಲ ಅಂತ. ಬಟ್ ವಾಕ್ ಮಾಡ್ಕೊಂಡೆಲ್ಲ ಹೋಗ್ಬೋದು, ಅದಕ್ಕೇನು ರೆಸ್ಟ್ರಿಕ್ಟ್ ಇಲ್ಲ. ಆದರೆ ಅಲ್ಲಿ ಸ್ಟೇ ಮಾತ್ರ ಬರೀ ಅಡಲ್ಟ್ಸ್ ಮಾತ್ರ ಇರೋಕ್ಕಾಗೋದು, ಫ್ಯಾಮಿಲಿ ಇರೋರು ಇರೋಕ್ಕಾಗಲ್ಲ. ನಾನು ಮಾತಾಡ್ತಾ ಇದ್ದಿದ್ದು ಇದನ್ನೇ ನಾನು ಹೇಳ್ತಾ ಇದ್ದಿದ್ದು, ಬರೀ ಅಡಲ್ಟ್ಸ್ ಮಾತ್ರ ಸ್ಟೇ ಮಾಡ್ಬೋದು ಇಲ್ಲಿ, ಫ್ಯಾಮಿಲಿ ಇರೋರು ಮಾತ್ರ ಇಲ್ಲಿ ಇರೋಕ್ಕಾಗಲ್ಲ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಈ ಸೆಕ್ಷನ್ನು ತುಂಬ ಚೆನ್ನಾಗಿದೆ. ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ಥರ ವೀಡಿಯೋಸ್ ಇನ್ನೂ ಜಾಸ್ತಿ ನೋಡಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಈ ಥರ ವೀಡಿಯೋಸ್ ಇನ್ನೂ ಮಾಡ್ತೀನಿ, ಟ್ರಾವೆಲ್ ವೀಡಿಯೋಸ್ ಜಮೈಕಾದಲ್ಲಿ. ಅಲ್ಲಿವರೆಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.